ಸೊ ನಾಳೆ ಬಂದು ಭೀಮನ ಅಮಾವಾಸ್ಯೆ. ಸೊ ನಾವ್ಯಾರು ಭೀಮನ ತಪ್ಪು ಮಾಡಿದೆ. ಏನ್ ಗೊತ್ತಾ, ಅವಾಗಲೇ ಹೇಳಿದ್ನಲ್ಲ ನಾನು ತಪ್ಪು ಅಂತ. ಇದೇ ನೋಡಿ, ನಾನು ಯಾವಾಗ್ಲೂ ಬರೀ ಮಂಡ್ಯಕ್ಕೆ ಚಿತ್ರಾನ್ನ ಮಾಡ್ತಾ ಇದ್ದೆ. ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಜನಾ ಸಚಿನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಂಗ್ ವಿಡಿಯೋ ಬಂದು ಹಾಗೆ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನನ್ನ ಚಾನಲಲ್ಲಿ ಕುಕಿಂಗ್ ವ್ಲಾಗ್, ಟ್ರಾವೆಲಿಂಗ್, ಫ್ಯಾಷನ್ ಆ್ಯಂಡ್ ಮಿನಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬಂದೇ ಬಿಡ್ತು, ಇನ್ನು ಶ್ರಾವಣ ಮಾಸ ಬಂತು. ಸೊ ಹಬ್ಬಗಳು ಸ್ಟಾರ್ಟ್ ಆಯಿತು. ಸೊ ನಮ್ಮ ಮೈಸೂರಿಗೆ ಆಗಸ್ಟ್ 26 ಆನೆಗಳು ಬರ್ತಾ ಇದೆ. ಸೊ ಇವತ್ತು ಪೇಪರಲ್ಲಿ ಕೊಟ್ಟಿದ್ರಂತ, ಮುಂಚೆನೂ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಡೇಟ್ ಆಗಿತ್ತು. ಹೆಂಗೋ ನಮ್ಮ ಮೈಸೂರಲ್ಲಿ ದಸರಾ ಸ್ಟಾರ್ಟ್ ಆಯಿತು. ಸೊ ನೆಕ್ಸ್ಟ್ ಟ್ಯೂಸ್ಡೇಯಿಂದ ನಂದು ಮಂಗಳಗೌರಿ ಪೂಜೆ ಶುರುವಾಗುತ್ತೆ. ಸೊ ನಾಳೆ ಬಂದು ಭೀಮನ ಅಮಾವಾಸ್ಯೆ. ಸೊ ನಾವ್ಯಾರು ಭೀಮನ ಅಮಾವಾಸ್ಯೆ ಮಾಡಲ್ಲ. ಸೊ ನಮ್ಮ ಮನೆಗಳಲ್ಲಿ ಇಲ್ಲ. ಸೊ ಎಲ್ಲರೂ ಮಾಡ್ಕೋತಾರೆ. ನಾವು ಹಾಗೆ ರ್ಯಾಂಡಮ್ ಆಗಿ ಒಂದು ಪೂಜೆ ಮಾಡಿ ಟೆಂಪಲ್ಗೆ ಹೋಗಿ ಬರ್ತೀವಿ ಅಷ್ಟೇ. ಸೊ ಬನ್ನಿ. ಆಲ್ರೆಡಿ 5 ಗಂಟೆ ಆಗಿದೆ. ಸೊ ನಮ್ಮ ಮೈಸೂರಲ್ಲಿ ಎಷ್ಟು ಬಿಸಿಲಿದೆ ಅಂದರೆ ನೋಡಿ, ಎಷ್ಟು ಬಿಸಿಲು ಅಂದ್ರೆ ಸಖತ್ತು ಬಿಸಿಲಿದೆ ಗಾಯ್ಸ್. ಎಷ್ಟು ಬಿಸಿಲಿದೆ ಅಂದರೆ ಸಖತ್ ಬಿಸಿಲಿದೆ ಮಾತ್ರ. ಇವಾಗ ಸಮ್ಮರ್ ಸೀಸನ್ನು ಅಥವಾ ರೈನ್ಲಿ ಸೀಸನ್ನು ಒಂದು ಗೊತ್ತಾಗ್ತಾ ಇಲ್ಲ. ನಾನು ಆಲ್ರೆಡಿ ಹಾಲು ಕಾಯ್ಕಿಟ್ಟಿದ್ದೀನಿ. ಇವಾಗ ಟೀ ಮಾಡಲ್ಲ. ಸೊ ಇವಾಗ ನಾನು ಫಸ್ಟು ಕಸ ಹೊಡ್ಕೊಂಡು ದೇವ್ರ ದೀಪ ಹಚ್ಕೊಂಡು ಆಮೇಲೆ ಟೀ ಮಾಡ್ತೀನಿ. ತುಂಬ ಬಿಸಿಲಿದೆ ಅಲ್ವಾ, ಇನ್ನು ನಮ್ಮ ಮಾವನವರಿಗೆ ಟೀ ಕೊಡೋದು ಬೇಡ ಅಂತ. ಸೊ ಬನ್ನಿ ಕೆಲಸ ಮಾಡೋಣ. ಇವಾಗ ಗೈಸ್ ದೇವ್ರ ದೀಪ ಹಚ್ಬಿಟ್ಟು ಎಲ್ಲ ಗೋಳಿ ಹಾಕಿ. ಇವಾಗ ಟೀ ಮಾಡ್ಕೊಂಡ್ಬಿಡೋಣ. ಸೊ ನಿಮಗೆ ಸ್ವಲ್ಪ ಬೋರ್ ಅನ್ಸ್ಬೋದು ಗೈಸ್, ಯಾಕಂದರೆ ನಾನು ಫಸ್ಟ್ ಟೈಮ್ ಡೈಲಿ ಬ್ಲಾಗ್ ಮನೇಲಿ ಮಾಡ್ತಾ ಇರೋದು. ಸೊ ಆಚೆ ಕಡೆ ಎಲ್ಲ ಮಾಡ್ತೀನಿ, ಡೈಲಿ ಬ್ಲಾಗ್ ಅದೇ ಕುಕಿಂಗ್ ಒಂದು ಮಾಡ್ತೀನಿ, ಬಟ್ ಇದು ಸುಮ್ಮನೆ ರ್ಯಾಂಡಮಾಗಿ ಮಾಡ್ತಾ ಇರೋದಲ್ವಾ. ಸೊ ನಿಮಗೆ ಸ್ವಲ್ಪ ಬೋರ್ ಅನ್ಸ್ಬೋದು. ಸೊ ಯಾರು ಬೇಜಾರು ಮಾಡ್ಕೋಬೇಡಿ, ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಗೊತ್ತಾ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ನಾನು ಇವಾಗ ಟೀ ಇಬ್ಬರಿ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಕುಡಿಬೇಕು ಅನ್ನಿಸ್ತಾ ಇದೆ, ಸೊ ಅದಕ್ಕೆ. ಸೊ ನೀವು ಯಾರು ಟೀ ಕುಡಿತೀರಾ, ಯಾರು ಜಾಸ್ತಿ ಕಾಫಿ ಕುಡಿತೀರಾ, ಕಮೆಂಟ್ ಮಾಡಿ. ಸೊ ನಾನು ಎರಡು ಕುಡಿತೀನಿ, ಬಟ್ ಸ್ವಲ್ಪ ಸ್ವಲ್ಪ. ಕಾಫಿ ಇಷ್ಟ ಆ್ಯಕ್ಚುಲಿ, ಕಾಫಿ ಅಂದರೆ, ಬಟ್ ಹೀಟ್ ಜಾಸ್ತಿ ಅಂತ ಕುಡಿಯಲ್ಲ. ಟೀಕ್ಕಿಂತ ನನಗೆ ಕಾಫಿನೇ ಇಷ್ಟ ಸ್ವಲ್ಪ. ನಿಮಗೇನು ಇಷ್ಟ ಅಂತ ಬೇಗ ಬೇಗ ಕಮೆಂಟ್ ಮಾಡಿ. ನಮ್ಮ ಮನೆಯ ಊಟ ಬಂದು ಉದ್ಕ ಹಾಗೆ ಮುದ್ದೆ. ನಾವು ಜಾಸ್ತಿ ಜೋಳದ ಮುದ್ದೆನೇ ಮಾಡೋದು. ಸೊ ನೀವು ಯಾವ ಮುದ್ದೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡಿ, ಕಮೆಂಟ್ ಮಾಡಿ, ಓಕೆನಾ ಗೈಸ್. ಸೊ ನಾನು ಹೇಗೆ ಮಾಡ್ತೀನಿ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋದಲ್ಲಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಬಟ್ ಅದನ್ನು ಯೂಸ್ ಮಾಡಿರೋದು ನಾನು ನುಗ್ಗೆ ಸೊಪ್ಪು. ಸೊ ಇವತ್ತು ಯೂಸ್ ಮಾಡ್ತಾ ಇರೋದು ಸೊಪ್ಪು ಬಂದು ಸಾರಿ, ನಮ್ಮ ಮನೆಯಲ್ಲೇ ಬಿಟ್ಟಿರುವಂತಹ ಇದು ಸಾರಿ ಅದು ಅಂತ ಗೊತ್ತಾಗ್ತಾ ಇಲ್ಲ. ಮಧ್ಯಾಹ್ನ ಏನೋ ಅದು ಸೊಪ್ಪಿನ ಬಂದಿತ್ತು. ಸೊ ಇವಾಗ ಯಾಕೋ ನೆನಪೇ ಆಗ್ತಾ ಇಲ್ಲ. ಸೊ ನೆನ್ಪು ಮಾಡಿದಾಗ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಯಾವ ಸೊಪ್ಪು ಅಂತ ಸರ್ ಹೇಳ್ತೀನಿ, ಓಕೆನಾ ಗೈಸ್. ಟೀ ಕುಡಿತಾ ಇದೆ, ಸೋಸ್ಕೊಂಡು ನಮ್ಮ ಅವರಿಗೆ ಕೊಟ್ಟು ಕುಡಿಯೋಣ. ಇಷ್ಟೇ ನಾನು ಕುಡಿ, ಇದರಲ್ಲೂ ಸ್ವಲ್ಪ ಅರ್ಧ. ಮಾರ್ನಿಂಗ್ ಅಂತೂ ನನಗೆ ಬೇಕೇ ಬೇಕು ಟೀ. ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಟೀ ಕುಡಿಲಿಲ್ಲ ಅಂದರೆ. ಸೊ ಅದೊಂದು ಸ್ವಲ್ಪ ಎನರ್ಜಿ ಮೋಡ್ ಅಂತ ಹೇಳ್ಬೋದು ನಮಗೆ. ಟೀ ಆಗಿದೆ, ಸೋಸ್ಕೊಬಿಡೋಣ. ಟೀ ಇಸ್ ರೆಡಿ. ಸೊ ಹೋಗಿ ನಾನು ನಮ್ಮ ಮಾವನವರಿಗೆ ಕೊಟ್ಟು ಬಂದೆ. ಬನ್ನಿ ಕುಡಿಯೋಣ. ಇವಾಗ ಟೀ ಕುಡಿಯೋ ಸಮಯ. ಸ್ವಲ್ಪ ಸಕ್ಕರೆ ಕಡಿಮೆ ಆಗಿದೆ ಅನಿಸ್ತಾ ಇದು, ಓಕೆ ಅಲ್ವಾ. ಸ್ವಲ್ಪ ಸಕ್ಕರೆ ಕಡಿಮೆ ಕುಡಿಯೋದೇ ಬೆಸ್ಟ್. ಅವಾಗಲೇ ಹೇಳಿದ್ನಲ್ಲ ನಾನು ತಪ್ಪು ಅಂತ. ಇದೇ ನೋಡಿ, ಇದು ಹೊಂಗನೆ ತಪ್ಪು ಅಂತ ಹೇಳ್ತಾರೆ. ಇದರಲ್ಲಿ 2 ಟೈಪ್ಸ್ ಬರುತ್ತೆ ಹೊಂಗನೆ ತಪ್ಪಲ್ಲಿ. ಸೊ ಅದು ಚಿಕ್ಕ ಎಲೆ, ಇದು ಸ್ವಲ್ಪ ದೊಡ್ಡ ಎಲೆ ಅಷ್ಟೇ. ಬಟ್ ಇದ್ರಲ್ಲಿ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ಅತ್ತೆಯವರು.
ಸೊ ಇದರಲ್ಲಿ ತಿಂತಾ ಇದ್ದರೆ ಮೈಕೈ ನೋವು ಎಲ್ಲ ಕಡಿಮೆ ಆಗುತ್ತಂತೆ. ಸೊ ಆದಷ್ಟು ನಾವು ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಗ್ರೀನ್ ಸೊಪ್ಪಾಗಿರ್ಬೋದು ತುಂಬಾ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಇವಾಗ ನಾನು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಕುಕ್ಕರಲ್ಲಿ 1 ಲೋಟದಷ್ಟು ಬೇಳೆ ದಾಲ್ ಹಾಕೋತಾ ಇದ್ದೀನಿ ಗೈಸ್. ಸೊ ನಮಗೆ ಒಂದೊಂದು ಇಷ್ಟು ಚಿಕ್ಕ ಲೋಟ ಸಾಕು. ಸೊ ಇಷ್ಟು ಹಾಕೋತಾ ಇದ್ದೀನಿ, ಸ್ವಲ್ಪ ಬೇಕಾದರೆ ಇಷ್ಟೇ. ಸೊ ಇದೇ ಲೋಟದಲ್ಲೇ ನಾನು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ. ಸೊ ಹೆಸರು ಕಾಳು ಬಂದು ಇಲ್ಲೇ ಇದ್ದಾವೆ. ಸೊ ಇದನ್ನು ಅಷ್ಟೇ. ಈಗ ಆ್ಯಕ್ಚುಲಿ ಬರೀ ದಾಲಲ್ಲಿ ಮಾಡೋದು ಇಷ್ಟನೇ ಆಗಲ್ಲ, ಹೆಸರು ಕಾಳು ಇರಲೇಬೇಕು. ಸೊ ಸ್ವಲ್ಪ ಹೆಸರು ಕಾಳು. ಸೊ ಇದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಬಿಡ್ತೀನಿ. ನೀಟಾಗಿ ವಾಶ್ ಮಾಡಿಕೊಂಡೆ. ಸೊ ಇವಾಗ ಸೊಪ್ಪನ್ನು ಕಟ್ ಮಾಡಿಬಿಡ್ತೀನಿ. ಸೊ ಇದ್ರ ಜೊತೆಗೆ ಮೆಂತ್ಯ ಸೊಪ್ಪನ್ನು ಹಾಕೋತಾರೆ, ತುಂಬ ಒಳ್ಳೇದಲ್ವಾಗ. ಅದು ಕಹಿ ಇರುತ್ತೆ ಅಂತ ಹೇಳ್ತಾರೆ, ಬಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಏನೇ ಹೇಳಿ, ಡೈಲಿ ವ್ಲಾಗ್ ಮಾಡೋರಿಗೆ, ಡೈಲಿ ಕುಕಿಂಗ್ ವ್ಲಾಗ್ ಮಾಡೋರಿಗೆ, ಮಿನಿ ವ್ಲಾಗ್ ಮಾಡೋರಿಗೆ ಹ್ಯಾಟ್ಸಪ್ ಅಂತ ಹೇಳ್ಬೋದು. ಸೊ ಎಷ್ಟು ಪೇಷನ್ಸಿಂದ ಮಾಡ್ತಾರೆ ಮನೆಯೆಲ್ಲ ಕೆಲಸಗಳನ್ನೆಲ್ಲ ನಿಭಾಯಿಸ್ಕೊಂಡು. ಗ್ರೇಟ್. ಒಂದೊಂದು ಸಾರಿ ನಾನು ಮಾಡಬೇಕಾದ್ರೆ ತುಂಬ ನಾವು ಆಡಿಯನ್ಸಾಗಿ ನೋಡಬೇಕಾದ್ರೆ ತುಂಬ ಈಸಿ ಅನಿಸುತ್ತೆ, ಬಟ್ ಅವ್ರು ಮಾಡಬೇಕಾದ್ರೆ ಅದು ಹೆಂಗೆ ನಾವು ಮಾಡಿದಾಗೇ ಅದು ಎಷ್ಟು ಕಷ್ಟ ಅಂತ ಅನಿಸುತ್ತೆ ಅಂತ. ಬಟ್ ರಿಯಲಿ ಹ್ಯಾಟ್ಸ್ ಆಫ್. ಸೊ ಇದು ನಾನು ಹೇಳಿದ್ನಲ್ಲ ಹೊಂದಾನಿ ಸೊಪ್ಪು ಅಂತ, ಚಿಕ್ಕ ಎಲೆ ಇದು ಅಂತ. ಸೊ ಇದು ಎಲ್ಲ ನಮ್ಮ ಶಿವಮೊಗ್ಗ ಗೊತ್ತಲ್ಲ, ಅದು ಶಿಕಾರಿಪುರ. ಸೊ ನಾನು ಬಂದು ಶಿಕಾರಿಪುರದವಳು. ಅಲ್ಲಿ ನಮ್ಮ ಮನೆ ಕಡೆ ಎಲ್ಲ ಸ್ವಲ್ಪ ಸುತ್ತಮುತ್ತ ಗದ್ದೆಗಳು ಜಾಸ್ತಿ. ಒಂದೇ 2 ಟೈಮ್ 3 ಟೈಮ್ಸ್ ಮಳೆ ಬಂದು ಹೋಯ್ತು ಅಂದ್ರೂ ತುಂಬ ಚೆನ್ನಾಗಿ ಚಿಗುರ್ತಾ ಇತ್ತು. ಸೊ ಅಮ್ಮನವರೆಲ್ಲ ಕಿತ್ಕೊಂಡ್ಬರೋರು, ಅಮ್ಮ ಅಂತಲ್ಲ ಆ ಕಡೆ ಎಲ್ಲರೂ ಆಲ್ಮೋಸ್ಟ್ ಕಿತ್ಕೊಂಡ್ಬರ್ತಿದ್ರು. ನಾನು ನಮ್ಮ ಅಮ್ಮನ ಜೊತೆ ಹೋಗ್ತಾ ಇದ್ದೆ ಗದ್ದೆಗಳಿಗೆ. ಸೊ ಇವಾಗ ಇದನ್ನೆಲ್ಲ ಹೆಚ್ಕೊಂಡಾಗಿದೆ. ಸೊ ಇದನ್ನು ನಾನು ಕುಕ್ಕರಿಗೆ ಹಾಕ್ಬಿಡ್ತೀನಿ. ಸೊ ಒಬ್ರೊಬ್ರು ಓಪನ್ ಆಗಿ ಬೇಯಿಸ್ಕೊತಾರೆ, ಸೊ ನಾವು ಕುಕ್ಕರಲ್ಲೇ ಬೇಯಿಸ್ಕೊಂಡ್ಬಿಡ್ತೀವಿ. ಸೊ ಹಸಿ ತರಕಾರಿಗಳನ್ನು ಚೆನ್ನಾಗಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ. ನೋಡಿದ್ದೀನಿ, ನಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಅಂದರೆ ನಾನು ಇದರಲ್ಲಿ 1.5 ಹಾಕಿದ್ದೀನಿ. ಸೊ ಇವಾಗ ಉಪ್ಪು ಹಾಕೊಂಡ್ಬಿಡ್ತೀನಿ. ಸೊ ಇವಾಗ ನಾನು ಉಪ್ಪನ್ನ ಇಷ್ಟು ಹಾಕೋತಾ ಇದ್ದೀನಿ. ಸೊ ಇವಾಗ ಇದನ್ನು ನಾನು ಸ್ಟವ್ ಮೇಲೆ 2 ವಿಷಲ್ನ ಕೂಗಿಸ್ಕೊತೀನಿ. ಸೊ ಇದು 2 ವಿಷಲ್ ಆಗಲಿ. ಅಷ್ಟರಲ್ಲಿ ನಾನು ಏನೇನು ಬೇಕು ಅಂತ ಹೆಚ್ಕೊಂಡ್ಬಿಡೋಣ. ಸೊ ಇವಾಗ ನಾನು ಮೆಣಸಿನ್ಕಾಯಿ ಒಗ್ಗರಣೆಗೆ 2 ತೊಗೊಂಡಿದ್ದೀನಿ. ಸೊ ನೀವು ಯಾವ ಥರ ಉದ್ಕ ಮುದ್ದೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ನಾನು ಮುಂಚೆ ಎಲ್ಲ ನನಗೆ ಅಡುಗೆ ಬರ್ತಾ ಇತ್ತು ಗೈಸ್, ಬಟ್ ಅಷ್ಟೊಂದು ಬರ್ತಾ ಇರಲಿಲ್ಲ, ಅಮ್ಮನೇ ಮಾಡ್ತಾಯಿದ್ರು. ಬಟ್ ಏನಂದರೆ ನಮ್ಮಮ್ಮ ಯಾವಾಗಲಾದರೂ ಊರಿಗೆ ಹೋದಾಗ ನಾನು ಯಾವಾಗಲೂ ಬರೀ ಮಂಡಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೆ, ಅನ್ನ ಉಳಿದಿರುತ್ತಲ್ಲ. ಸೊ ಮಂಡಕ್ಕಿ ಹೋದ್ರೆ ಇದ್ದೇ ಇರ್ತಿದ್ವು. ಸೊ ನಾವು ಯಾವಾಗಲೂ ಪಾಪ ಮಂಡಕ್ಕಿ ಚಿತ್ರಾನ್ನನೇ ಮಾಡ್ತಾಯಿದ್ದೆ ನಮ್ಮ ಅಪ್ಪಾಜಿಗೆ. ಪಾಪ ನಮ್ಮ ಅಪ್ಪಾಜಿ ಒಂದು ದಿನ ಬೇಜಾರು ಮಾಡ್ಕೊತಾ ಇರಲಿಲ್ಲ, ಟಿಫನ್ ಮಾಡ್ತಿದ್ರು. ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಸೊ ಏನು ಪ್ರತಿದಿನ ತೋರಿಸ್ತಾ ಇಲ್ಲ ನಿಮಗೆ, ಯಾಕಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇವಾಗ. ಸುಮ್ಮನೆ ಇದನ್ನೇ ಪದೇ ತೋರಿಸ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ. ಸೊ ಹಾಗೆ ಏನಾದರೂ ಮಾತಾಡ್ಕೊಂತ ಕುಕ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಏನೇನು ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ನಾನೊಂದು ತಪ್ಪು ಮಾಡಿದೆ. ಏನು ಗೊತ್ತಾ, ಮೊದಲೇ ಎಲ್ಲ ಹುರ್ಕೋಬೇಕಿತ್ತು, ಮುಂಚೆ ಆಯಿಲ್ ಹಾಕ್ಬಿಟ್ಟೆ. ಸೊ ಆಯಿಲ್ನ ತಕ್ಕೋತೀನಿ. ಏನಿಲ್ಲ, ಎಣ್ಣೆ ಬೇಕಿತ್ತು, ಬಟ್ ಏನಪ್ಪ ಅಂತ ಅಂದರೆ ಸ್ವಲ್ಪ ಮುಂಚೆನೇ ಜೀರಿಗೆನ ಫ್ರೈ ಮಾಡಿಕೊಂಡ್ರೆ ಹತ್ತಲ್ಲ ಅಂತಿಲ್ಲ, ಅಂದರೆ ಎಣ್ಣೆಯಲ್ಲೇ ಹತ್ಕೊಂಡ್ಬಿಡುತ್ತೆ ಅಂತ ಸ್ವಲ್ಪ ಜೀರಿಗೆ. ಸೊ ಇವಾಗ ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ, ಅಂದರೆ ಸ್ವಲ್ಪ ಸ್ಮೆಲ್ ಬರೋವರೆಗೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನಾನು ಕುಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಸೊ ನಾನು ಕುಕಿಂಗ್ ಕಲ್ತಿದ್ದು ಅಷ್ಟೇ. ಸೊ ಟೀ ಮಾಡ್ತಿದ್ದೆ, ರೈಸ್ ಮಾಡ್ತಿದ್ದೆ. ಸೊ ಅಮ್ಮ ಹೇಳ್ಕೊಟ್ಟಂಗೆ ಅದು ಇದು ಒಗ್ಗರಣೆ ಹಾಕ್ತಾ ಇದ್ದೆ. ಉಪ್ಪು ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಸೊ ಈಗಲೂ ಸಹ ಗೈಸ್ ನಾನು ಸ್ವಲ್ಪ ಉಪ್ಪು ಕಡಿಮೆ ಹಾಕ್ತೀನಿ. ಪಾಪ ನಮ್ಮನೇಲಿ ಯಾರು ಏನೋ ಅನ್ಕೊಳ್ಳಲ್ಲ. ಇನ್ನೂ ಕಲಿತಾ ಇದ್ದಾಳೆ ಅಂತ ಹಾಕ್ತಾರೆ. ಸೊ ಇದನ್ನು ನಾನು ಒಂದು ಜಾರಿಗೆ ಹಾಕೋಬಿಡ್ತೀನಿ. ನಾನು ಆನಿಯನ್ ಹಾಕೋತಾ ಇದ್ದೀನಿ. ಸೊ ಆನಿಯನ್ ಮತ್ತು ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಉದ್ಬಿಡ್ತೀನಿ. ಹಾಗೆ ಬೆಳ್ಳುಳ್ಳಿ ಸಹ ಹಾಕೋಬಿಡ್ತೀನಿ. ಸೊ ಕರಿಬೇವು ಎಲೆದು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಎಣ್ಣೆ ಹಾಕೋಬೇಕು. ಹಾಕೋತಾ ಇದ್ದೀನಿ. ನೋಡಿ ಸರ ಪಟ್ 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 ಹಾಕೊಂಡು ಬರಬೇಕು. ಸೊ ಇದು ಚೆನ್ನಾಗಿ ಈರುಳ್ಳಿ ಕೆಂಪು ಕಲರ್ ಆಗಬೇಕು, ಹಾಗೆ ಮೆಣಸಿನ್ಕಾಯಿ ಚೆನ್ನಾಗಿ ಬೇಯಬೇಕು. ಸೊ ಇವಾಗ ನೋಡಿ ನಾನು ಒಗ್ಗರಣೆ ಅದು ಮಾಡೋ ಸ್ಥಿತಿಗೆ ಇದು ಬಂದುಬಿಡುತ್ತೆ, ನಿಮಗೆ ವಿಷಲ್ ಆಗುತ್ತೆ. ಸೊ ನಾನು
ಹಾಂ, ನಿಮಗೆ ಕುಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ? ಸೊ ನಾನು ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪನೇ ಕಲ್ತಿದ್ದು. ಆಫ್ಟರ್ ಮ್ಯಾರೇಜೇ ನಾನು ಸ್ವಲ್ಪ ಜಾಸ್ತಿ ಕುಕ್ ಮಾಡೋದು ಕಲ್ತಿದ್ದೀನಿ. ಲೈಕ್ ಉದ್ಕ ಮುದ್ದೆ ಮಾಡೋದು ಕಲ್ತಿದ್ದೀನಿ, ಮುದ್ದೆ ಮಾಡೋದು ಕಲ್ತಿದ್ದೀನಿ. ಸೊ ಹಾಂ, ರೊಟ್ಟಿನೂ ಮಾಡ್ತೀನಿ, ಚಪಾತಿ, ಪಲ್ಯ. ಸೊ ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ಉಪ್ಪಿಟ್ಟು ಮಾಡ್ತೀನಿ, ಚಿತ್ರಾನ್ನ ಮಾಡ್ತೀನಿ, ಇವೆಲ್ಲ ಬೇಸಿಕ್ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ನಾನು ಆಲ್ಮೋಸ್ಟ್ ನಾನು ಆಫ್ಟರ್ ಮ್ಯಾರೇಜ್ ಕುಕಿಂಗ್ ಕಲ್ತಿರೋದು. ಮತ್ತು ಹೋಳಿಗೆ ಸಾಂಬಾರು, ಹೋಳಿಗೆ ತಡ್ತೀನಿ, ತುಂಬ್ತೀನಿ, ಬೇಯಿಸ್ತೀನಿ. ಬಟ್ ಅದು ಪ್ರೊಸೀಜರ್ ಮಾಡೋಕ್ಕೆ ಬರಲ್ಲ. ಸೊ ಇದು ನನ್ನ ಒಂದು ಕುಕಿಂಗ್ ಸ್ಟೋರಿ ಆಗಿರುತ್ತೆ. ಸೊ ಆಯಿತು. ಸೊ 2 ವಿಷಲ್ ಆದರೆ ಸಾಕು ಗೈಸ್, ಜಾಸ್ತಿ ಬೇಡ. ಸೊ ಆಯಿತು, ಸ್ಟವ್ ಆಫ್ ಮಾಡ್ತೀನಿ. ಸೊ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು. ಸೊ ಆಗಿದೆ. ಹಸಿ ಕೊಬ್ಬರಿ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಇದ್ರದ್ದು ಮಸಾಲೆದು ಮುಗಿತು. ಇವಾಗ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಆಲ್ರೆಡಿ ಸ್ಟವ್ ಆನ್ ಇದೆ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ. ಕಿಂಗ್ ಆ್ಯಂಡ್ ಕ್ವೀನ್ ಅಂತಲೇ ಹೇಳ್ಬೋದಲ್ವ ಗೈಸ್ ಜೀರಿಗೆ ಸಾಸಿವೆನ. ಜೀರಿಗೆ ಸಾಸಿವೆ ಆ್ಯಂಡ್ ಪಟ್ 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 ಆ್ಯಂಡ್ ಅಗೇನ್ ಕರಿಬೇವು ಆ್ಯಂಡ್ ಚಿಲ್ಲೀಸ್. ಫ್ರೈ ಫ್ರೈ ಫ್ರೈ. ಸೊ ನನಗೆ ಆ್ಯಕ್ಚುಲಿ ಕುಕ್ಕಿಂಗ್ ಮಾಡ್ತೀನಿ, ಬಟ್ ಡಿಫ್ರೆಂಟ್ ಆಗೆಲ್ಲ ಕುಕ್ ಮಾಡೋಕ್ಕೆ ಬರೋದಿಲ್ಲ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಮಾತ್ರ. ಅದು ಹೆಂಗೆ ಕಲಿತಾರೋ ಏನೋ. ಸೊ ಇವಾಗ ಆನಿಯನ್ ಹಾಕೋತಾ ಇದ್ದೀನಿ. ಅದು ಹೆಂಗೆ ಕಲಿತಾರೋ ಏನೋ ಬಟ್ ನಾನು ಟ್ರೈ ಮಾಡ್ತೀನಿ, ಬರಲ್ಲ. ಸೊ ಇಲ್ಲೂ ನೆಗೆಟಿವ್ ಹೇಳ್ತಾ ಇದ್ದೀನಿ ಅಂತ ಬೈಕೋಬೇಡಿ. ಸೊ ಇದಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇದೆ, ಅದನ್ನು ಇನ್ನೂ ತಕ್ಕೊಂಡಿಲ್ಲ. ಸೊ ಇನ್ನೂ ತೆಗಿಬೇಕು. ತೆಗೆದು ಸೊ ಅದಕ್ಕೆ ಹಾಕ್ತೀನಿ ಜಾರಿಗೆ ಮತ್ತು ಒಗ್ಗರಣೆ. ಸೊ ಇದು ವಿಷಲ್ ಆರಿದ್ರೆ ಆರಕ್ಕೆ ಹಾಕಿಬಿಟ್ಟು, ಸೊ ಕಾಳು ಸ್ವಲ್ಪ ಜಾರಿಗೆ ಹಾಕಿ ಒಂದು ಕಟ್ಟನ್ನೆಲ್ಲ ಒಂದಕ್ಕೆ ಸ್ಟೋರ್ ಮಾಡಿಕೊಂಡು ಕಾಳನ್ನ ಇದಕ್ಕೆ ಹಾಕಿಬಿಟ್ರೆ ಕಾಳು ರೆಡಿ. ಆ್ಯಂಡ್ ಉದಕಕ್ಕೆ ಮಸಾಲೆ ರೆಡಿ. ಬಾಕಿ ಇರೋದು ಟೈಮ್ ಆಗಬೇಕು, ಮುದ್ದೆ ಮಾಡಬೇಕು ಅಷ್ಟೇ. ಓಕೆ, ಡನ್. ನಾವಿವತ್ತು ಮಾರ್ಕೆಟಿಗೆ ಹೋಗಿದ್ವಿ. ಸೊ ಅಲ್ಲಿಂದ ಸಾಮಾನುಗಳು ತೊಗೊಂಡಿದ್ದೀವಿ. ಸೊ ಇದು ಏನಂತಾರೆ ಅಂತ ಗೊತ್ತಿಲ್ಲ, ನಮಗೂ ನೆನಪೇ ಇರೋಲ್ಲ. ಸೊ ಇದು ಮೆಂತ್ಯ ಸೊಪ್ಪು, ಈರುಳ್ಳಿ ಅಂತೂ ತುಂಬ ಕಾಸ್ಟ್ಲಿ ಆಗ್ತಿದೆ. ವೀಳ್ಯದೆಲೆ, ಸೊಪ್ಪು ಇಷ್ಟೇ ಗೈಸ್. ಇವಾಗ ಸೊಪ್ಪನ್ನ ಬೇಡಿಸ್ಬೇಕು. ಸೊ ಫ್ರೆಶ್ ಆಗಿತ್ತು ಸೊಪ್ಪು ಮಾತ್ರ. ಸಬ್ಬಸ್ಗೆ ಸೊಪ್ಪು, ನಾಟಿ ಜವಾರಿ ಅಂತಾರಲ್ಲ, ಅದು ಸಿಕ್ತು. ಕೊತ್ತಂಬರಿ ಸೊಪ್ಪು ತೊಗೊಂಬಂದಿದ್ದೀನಿ. 4 ಕಟ್ಟು ಸಬ್ಬಸ್ಗೆ, 3 ಕಟ್ಟು ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ಬೇಡಿಸ್ತೀನಿ ಇರಲ್ಲ. ಸೊ ಇದು ಬಂದುಬಿಟ್ಟು ಕಾಳು. ಸೊ ಇದು ಸಾಂಬಾರಿಗೆ. ಅಗೇನ್ ಇದು ಬಂದು ಸಾಂಬಾರಿಗೆ. ಸೊ ಇದು ಸ್ವಲ್ಪ ಆರಬೇಕು. ಆರಿದ ಮೇಲೆ ಇದು ಮಿಕ್ಸಿ ಮಾಡಿ ಇದಕ್ಕೆ ಹಾಕಬೇಕು. ಸೊ ಇದು ಬಿಸಿ ಇದ್ದಾಗೆ ಹಾಕಿದರೆ ಅಂದರೆ ಒಡೆದ್ಬಿಡುತ್ತಂತೆ ಸಾಂಬಾರು. ಸೊ ಸ್ವಲ್ಪ ಹುಣಸೆಹಣ್ಣು ಹಾಗೆ ಕಾಳು ಇದಕ್ಕೂ ಸಹ ಹಾಕಿದ್ದೀನಿ. ಸೊ ನಮ್ಮ ಮನೆಯ 80% ಕುಕ್ಕಿಂಗ್ ರೆಡಿ ನೈಟ್ಗೆ ಊಟಕ್ಕೆ. ಸೊ ಇದನ್ನೆಲ್ಲ ಕ್ಲೋಸ್ ಮಾಡಿಬಿಡ್ತೀನಿ. ನಮ್ಮ ಮನೆಯ ಉದ್ಕ ಮುದ್ದೆ ನೋಡಿ, ಮೈ ಫೇವ್ರೇಟ್. ಟಂಟಣ. ಸೊ ನೋಡಿ ಈ ಥರ ಬಂದಿದೆ ನಮ್ಮ ಮನೆಯ ಉದ್ಕ ಮುದ್ದೆ. ಸೊ ಜೋಳದ ಮುದ್ದೆ, ಹಾಗೆ ಸಾಂಬಾರು ಮತ್ತು ಕಾಳಿನ ಪಲ್ಯ. ಸೊ ಇವಾಗ ಊಟ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಾನು ನಂಗೆ ಊಟ ಮಾಡೋಕ್ಕೆ ಬರ್ತಿರಲಿಲ್ಲ, ಜಗಿತಾ ಇದ್ದೆ. ಈಗಲೂ ಕೂಡ ನಮ್ಮ ಅಮ್ಮವರೆಲ್ಲ ಅದೇ ತಿಂತಾರೆ. ಬಟ್ ನಾನು ಮೈಸೂರಿಗೆ ಬಂದಾಗಿಲ್ಲ. ಸೊ ನುಂಗ್ತೀನಿ. ಹಾಯ್ ಮಾಡಿ ನನ್ನ ಬ್ಲಾಗಿಗೆ. ಇವಾಗ ಆಫೀಸಿಂದ ಬಂದರು. ಸೊ ಹೋಗಿ ಫ್ರೆಶ್ ಅಪ್ ಆಗಿ ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಗುಡ್ ನೈಟ್.